ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ 27ನೆಯ ಸರ್ಗಕ್ಕೆ ಸ್ವಾಗತ. ಇತ್ತ ಕಿಷ್ಕಿಂಧೆಯಲ್ಲಿ ವಾಲಿಯ ಮರಣಾನಂತರ ಸುಗ್ರೀವನ ಪಟ್ಟಾಭಿಷೇಕದ ಸಂಭ್ರಮ ಸಮಾರಾಧನೆಯು ಜರುಗಿದೆ. ಅದೇ ಸಂದರ್ಭದಲ್ಲಿ ಶ್ರೀರಾಮನ ಆಜ್ಞೆಯಂತೆಯೇ ಅಂಗದನಿಗೂ ಕೂಡ ಯೌವರಾಜ್ಯದ ಪಟ್ಟಾಭಿಷೇಕವು ಸಮೃದ್ಧವಾಗಿ ಜರುಗಿತು. ಆಗ ಸುಗ್ರೀವನು ತನ್ನ ಪತ್ನಿಯಾದ ರುಮೆಯನ್ನು ಪಡೆದು ಆನಂದದಿಂದ ಶ್ರೀರಾಮನ ಬಳಿಗೆ ಬಂದು ಆತನ ಆಶೀರ್ವಾದವನ್ನು ಪಡೆದುಕೊಂಡು ಆತನು ಪುನಃ ಹೋಗಿ ಕಿಷ್ಕಿಂಧ ರಾಜ್ಯವನ್ನು ಪಾಲಿಸಲು ತೊಡಗಿರುವನು. ಇತ್ತ ರಾಮ ಲಕ್ಷ್ಮಣರು ಕಿಷ್ಕಿಂಧೆಯಿಂದ ಸ್ವಲ್ಪ ದೂರವೇ ಇದ್ದ ಪ್ರಸ್ರವಣ ಗಿರಿಯ ಮೇಲೆ ಮುಂದಿನ 4 ತಿಂಗಳು ಮಳೆಗಾಲವನ್ನು ಅಂದರೆ ಶ್ರಾವಣದಿಂದ ಆರಂಭಿಸಿ ಅಶ್ವಯುಜ ಬರುವ ಮುನ್ನ ಇರುವಂತಹ 4 ತಿಂಗಳ ಮಳೆಗಾಲದ ಸಮಯವನ್ನು ಕಳೆಯುತ್ತಿರುವರು. ಅಭಿಷೇಕ್ತೇತು ಸುಗ್ರೀವೇ ಪ್ರವಿಷ್ಟೇ ವಾನರೇ ಗುಹಾಂ ಆಜಗಾಮ ಸಹ ಭ್ರಾತ್ರಾಂ ರಾಮ ಪ್ರಸ್ರವಣಂ ಗಿರಿಂ. ವಾನರ ಸುಗ್ರೀವನ ಪಟ್ಟಾಭಿಷೇಕವಾಗಿ ಅವನು ಕಿಷ್ಕಿಂಧೆಯಲ್ಲಿ ಇರತೊಡಗಿದನು. ಆಗ ತಮ್ಮ ಲಕ್ಷ್ಮಣನೊಡನೆ ಶ್ರೀರಾಮನು ಪ್ರಸ್ರವಣಗಿರಿಗೆ ಹೋದನು. ಶಾರ್ದೂಲ ಮೃಗ ಸಂಘುಷ್ಟಂ ಸಿಂಹೈರ್ಭೀಮರವೈರ್ವೃತಂ ನಾನಾ ಗುಲ್ಮಲತಾಗೂಢಂ ಬಹುಪಾದಪಸಂಕುಲಂ. ಅದು ಹುಲಿಗಳಿಂದಲೂ ಇತರ ಮೃಗಗಳಿಂದಲೂ ನಿನಾದಿತವಾಗಿತ್ತು. ಭಯಂಕರ ಗರ್ಜಿಸುವ ಸಿಂಹಗಳಿಂದ ಆ ಸ್ಥಾನ ತುಂಬಿ ಹೋಗಿತ್ತು. ನಾನಾ ಪ್ರಕಾರದ ಗಿಡಗಳಿಂದ ಲತೆಗಳಿಂದ ಆ ಪರ್ವತವು ಆಚ್ಛಾದಿತವಾಗಿ ದಟ್ಟವಾದ ವೃಕ್ಷಗಳಿಂದ ಅದು ಎಲ್ಲೆಡೆ ವ್ಯಾಪ್ತವಾಗಿತ್ತು. ರಕ್ಷವಾನರ ಗೋಪುಚ್ಛೈರ್ಮಾರ್ಜಾರೈಶ್ಚ ನಿಷೇವಿತಂ ಮೇಘರಾಶಿ ನಿಭಂ ಶೈಲಂ ನಿತ್ಯಂ ರುಚಿಕರಂ ಶಿವಂ. ಕರಡಿಗಳು, ವಾನರರು, ಗೋಪುಚ್ಛರು, ಬೆಕ್ಕುಗಳು ಮೊದಲಾದ ಪ್ರಾಣಿಗಳು ಅಲ್ಲಿ ವಾಸಿಸುತ್ತಿದ್ದವು. ಆ ಪರ್ವತವು ಮೇಘ ಸಮೂಹದಂತೆ ಕಂಡುಬರುತ್ತಿತ್ತು. ಅದು ದರ್ಶಕರಿಗೆ ಮಂಗಲಮಯ ಮತ್ತು ಪವಿತ್ರವಾಗಿಸುವಂತಹದ್ದಾಗಿತ್ತು. ತಸ್ಯ ಶೈಲಸ್ಯ ಶಿಖರೇ ಮಹತೀಮಾಯತಾಂ ಗುಹಾಂ ಪ್ರತ್ಯಗೃಹೀತವಾಸಾರ್ಥಂ ರಾಮ ಸೌಮಿತ್ರಿಣಾ ಸಹ. ಆ ಪರ್ವತದ ಶಿಖರದ ಮೇಲೆ ಬಹಳ ದೊಡ್ಡದೊಂದು ವಿಸ್ತೃತವಾದ ಗುಹೆ ಇತ್ತು. ಲಕ್ಷ್ಮಣ ಸಹಿತ ಶ್ರೀರಾಮನು ವಾಸಿಸಲು ಅದನ್ನು ಆಶ್ರಯಿಸಿದನು. ಕೃತ್ವಾ ಚ ಸಮಯಂ ರಾಮ ಸುಗ್ರೀವೇಣ ಸಹಾನಘಃ ಕಾಲಯುಕ್ತಂ ಮಹದ್ವಾಕ್ಯಮುವಾಚ ರಘುನಂದನಃ ವಿನೀತಂ ಭ್ರಾತರಂ ಭ್ರಾತಾ ಲಕ್ಷ್ಮಣಂ ಲಕ್ಷ್ಮಿವರ್ಧನಂ. ರಘುನಂದನ ನಿಷ್ಪಾಪ ಶ್ರೀರಾಮಚಂದ್ರನು ವರ್ಷಾಕಾಲ ಮುಗಿದಾಗ ಸುಗ್ರೀವನೊಡನೆ ರಾವಣನ ಮೇಲೆ ಆಕ್ರಮಣ ಮಾಡುವುದೆಂದು ನಿಶ್ಚಯಿಸಿ ಅಲ್ಲಿಗೆ ಬಂದಿದ್ದನು. ಅವನು ಲಕ್ಷ್ಮಿಯನ್ನು ವೃದ್ಧಿಗೊಳಿಸುವ ಲಕ್ಷ್ಮಣನಲ್ಲಿ ಅವಿನಯಯುಕ್ತ ಸಮಯೋಚಿತವಾಗಿ ಇಂತೆಂದನು. ಇಯಂ ಗಿರಿಗುಹಾರಮ್ಯ ವಿಶಾಲಾಯುಕ್ತ ಮಾರುತ ಅಸ್ಯಾಂ ವತ್ಸ್ಯಾಮ ಸೌಮಿತ್ರೇ ವರ್ಷರಾತ್ರಮರಿಂದಮ. ಶತ್ರುದಮನ ಸೌಮಿತ್ರಿಯೇ, ಪರ್ವತದ ಈ ಗುಹೆಯು ಬಹಳ ಸುಂದರ ಮತ್ತು ವಿಶಾಲವಾಗಿದೆ. ಇಲ್ಲಿ ಗಾಳಿಯು ಬಂದು ಹೋಗುವ ವ್ಯವಸ್ಥೆ ಇದೆ. ನಾವು ವರ್ಷಾಕಾಲದ ರಾತ್ರಿಗಳಲ್ಲಿ ಇದೇ ಗುಹೆಯಲ್ಲಿ ವಾಸಿಸುವ. ಗಿರಿಶೃಂಗಮಿದಂ ರಮ್ಯಮುತ್ತಮಂ ಪಾರ್ಥಿವಾತ್ಮಜ ಶ್ವೇತಾಭಿಃ ಕೃಷ್ಣತಾಮ್ರಾಭಿಃ ಶಿಲಾಭಿರುಪಶೋಭಿತಂ. ರಾಜಕುಮಾರ, ಪರ್ವತದ ಈ ಶಿಖರವು ಬಹಳ ರಮಣೀಯವಾಗಿದೆ. ಬಿಳಿಯ, ಕಪ್ಪಾದ, ಕೆಂಪಾದ ಎಲ್ಲ ರೀತಿಯ ಕಲ್ಲುಗಳಿಂದ ಇದು ಶೋಭಿಸುತ್ತಿದೆ. ನಾನಾ ಧಾತು ಸಮಾಕೀರ್ಣಂ ನದೀದರ್ದುರ ಸಂಯುತಂ ವಿವಿಧೈರ್ವೃಕ್ಷ ಷಂಡೈಶ್ಚ ಚಾರು ಚಿತ್ರಲತಾಯುತಂ ನಾನಾ ವಿಹಗ ಸಂಘುಷ್ಟಂ ಮಯೂರಮರನಾದಿತಂ. ಇಲ್ಲಿ ನಾನಾ ಪ್ರಕಾರದ ಧಾತುಗಳ ಗಣಿಗಳಿವೆ. ಸನಿಹದಲ್ಲೇ ನದಿ ಹರಿಯುತ್ತಿದೆ. ಇದರಲ್ಲಿ ಇರುವ ಕಪ್ಪೆಗಳು ನೆಗೆಯುತ್ತಾ ಇಲ್ಲಿಗೂ ಬರುತ್ತಿವೆ. ನಾನಾ ಪ್ರಕಾರದ ವೃಕ್ಷಗಳು
ಇದರ ಶೋಭೆಯನ್ನು ಹೆಚ್ಚಿಸಿವೆ. ಸುಂದರ ವಿಚಿತ್ರ ಲತೆಗಳಿಂದ ಈ ಶೈಲ ಶಿಖರವು ಹಸುರಾಗಿ ಕಾಣುತ್ತಿದೆ. ಬಗೆ ಬಗೆಯ ಪಕ್ಷಿಗಳು ಕೂಗುತ್ತಿದ್ದು ಸುಂದರ ನವಿಲುಗಳ ಕೇಕಾರವವು ನಿನಾದಿತವಾಗಿದೆ. ಮಾಲತಿ ಕುಂದ ಕುಂದ ಗುಲ್ಮೈಶ್ಚ ಸಿಂಧುವಾರೈಃ ಶಿರೀಷಕೈಃ ಕದಂಬಾರ್ಜುನ ಸರ್ಜೈಶ್ಚ ಪುಷ್ಪಿತೈರುಪಶೋಭಿತಂ. ಮಾಲತಿ ಮತ್ತು ಕುಂದ ಪುಷ್ಪದ ಪೊದರುಗಳಿಂದ ಸುಪುಷ್ಪಿತವಾದ ಸಿಂಧುವಾರ, ಬಾಗೆ ಮರಗಳಿಂದ, ಕದಂಬ, ಅರ್ಜುನ, ಸರ್ಜ ವೃಕ್ಷಗಳಿಂದ ಈ ಸ್ಥಾನವು ಶೋಭಾಯಮಾನವಾಗಿದೆ. ಇಯಂ ಚಲನಿ ರಮ್ಯ ಪುಲ್ಲ ಪಂಕಜ ಮಂಡಿತ ನಾತಿ ದೂರೇ ಗುಹಾಯಾನೌ ಭವಿಷ್ಯತಿ ನೃಪಾತ್ಮಜ. ರಾಜಕುಮಾರ, ಈ ಪುಷ್ಕರಿಣಿಯು ಅರಳಿದ ಕಮಲಗಳಿಂದ ಅಲಂಕೃತವಾಗಿ ಬಹಳ ರಮಣೀಯವಾಗಿದೆ. ಈ ನಮ್ಮ ಗುಹೆಯು ಕಿಷ್ಕಿಂಧೆಗೆ ಹತ್ತಿರದಲ್ಲೇ ಇದೆ. ಪ್ರಾಗುದಕ್ಪವಣೇ ದೇಶೇ ಗುಹಾ ಸಾಧು ಭವಿಷ್ಯತಿ ಪಶ್ಚಾಚ್ಚೈವೋನ್ನತಾ ಸೌಮ್ಯ ನಿವಾತೇಯಂ ಭವಿಷ್ಯತಿ. ಸೌಮ್ಯ, ಇಲ್ಲಿಯ ಸ್ಥಾನವು ಈಶಾನ ಕೋಣವು ತಗ್ಗಾಗಿ ಇದೆ. ಆದ್ದರಿಂದ ಈ ಗುಹೆಯು ನಮಗೆ ವಾಸಿಸಲು ಬಹಳ ಚೆನ್ನಾಗಿದೆ. ಪಶ್ಚಿಮ ದಕ್ಷಿಣದ ಮೂಲೆಯು ಎತ್ತರವಾಗಿದ್ದು, ಅಂದರೆ ಪಶ್ಚಿಮ ದಕ್ಷಿಣವೆಂದರೆ ನೈಋತ್ಯದ ಮೂಲೆಯು ಎತ್ತರವಾಗಿದ್ದು, ಈ ಗುಹೆ ಗಾಳಿ ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಲು ಉತ್ತಮವಾಗಿದೆ. ಸಾಮಾನ್ಯವಾಗಿ ಇಂದಿನ ಕಾಲದಲ್ಲೂ ವಾಸ್ತುವನ್ನು ನೋಡುವವರು ಈಶಾನ್ಯದ ದಿಕ್ಕಿನಲ್ಲಿ ಮನೆಯ ಭಾಗವು ತಗ್ಗಾಗಿಯೂ ಹಾಗೂ ನೈಋತ್ಯ ದಿಕ್ಕಿನಲ್ಲಿ ಮನೆಯ ಭಾಗವು ಎತ್ತರವಾಗಿರಬೇಕೆಂದು ಬಯಸುತ್ತಾರೆ. ಗಮನಿಸಿ ನೋಡಿ. ಗುಹಾದ್ವಾರೇ ಚ ಸೌಮಿತ್ರೇ ಶಿಲಾ ಸಮತಲಾ ಶಿವಾ ಕೃಷ್ಣಾ ಚೈವಾಯತಾ ಚೈವ ಭಿನ್ನಾಂಜನ ಚಯೋಪಮ. ಸುಮಿತ್ರಾನಂದನ, ಈ ಗುಹೆಯ ಬಾಗಿಲಲ್ಲಿ ಸಮತಟ್ಟಾದ ಶಿಲೆಯಿದೆ. ಅದು ಹೊರಗೆ ಕುಳಿತುಕೊಳ್ಳಲು ಅನುಕೂಲವಾದ್ದರಿಂದ ಸುಖದಾಯಕವಾಗಿದೆ. ಇದು ಉದ್ದ ಅಗಲ ಇರುವುದರಿಂದ ಜೊತೆಗೆ ಗಣಿಯಿಂದ ಕಡಿದು ತೆಗೆದ ಇದ್ದಲಿನ ರಾಶಿಯಂತೆ ಕಪ್ಪಾಗಿದೆ. ಗಿರಿಶೃಂಗಮಿದಂ ತಾತ ಪಶ್ಯಚೋತ್ತರತಃ ಶುಭಂ ಭಿನ್ನಾಂಗವಚ ಭಿನ್ನಾಂಗನಚಯಾಕಾರಮಂಬೋಧರಮಿವೋದಿತಂ. ಹೀಗೆಯೇ ಅಯ್ಯ ನೋಡು, ಈ ಸುಂದರ ಪರ್ವತ ಶಿಖರವು ಉತ್ತರಕ್ಕೆ ತುಂಡರಿಸಿದ ಇದ್ದಲಿನ ರಾಶಿಯಂತೆ ನೀರು ತುಂಬಿದ ಮೋಡಗಳಂತೆ ಕಪ್ಪಾಗಿ ಕಾಣುತ್ತಿದೆ. ದಕ್ಷಿಣಸ್ಯಾಮಪಿ ದಿಶಿ ಸ್ಥಿತಂ ಶ್ವೇತಮಿವಾಂಬರಂ ಕೈಲಾಸ ಶಿಖರ ಪ್ರಕ್ತಂ ನಾನಾ ಧಾತು ವಿರಾಜಿತಂ. ಹೀಗೆಯೇ ದಕ್ಷಿಣದ ಇದರ ಶಿಖರವು ಶ್ವೇತವಸ್ತ್ರ ಮತ್ತು ಕೈಲಾಸ ಶೃಂಗದಂತೆ ಬೆಳ್ಳಗಾಗಿ ಕಂಡುಬರುತ್ತಿದೆ. ನಾನಾ ಪ್ರಕಾರದ ಧಾತುಗಳು ಇದರ ಶೋಭೆಯನ್ನು ಹೆಚ್ಚಿಸಿವೆ. ಪ್ರಾಚೀನವಾಹಿನೀಂ ಚೈವ ನದೀಂ ಭೃಶಮಕರ್ಧಮಾಂ ಗುಹಾಯಾ ಪೂರ್ವತಃ ಪಶ್ಯ ತ್ರಿಕೂಟೇ ಚಾಕ್ನವೀಮಿವ. ಅದು ನೋಡು, ಈ ಗುಹೆಯ ಒಂದು ಕಡೆ ಚಿತ್ರಕೂಟ ಪರ್ವತದ ಹತ್ತಿರ ಹರಿಯುವ ಮಂದಾಕಿನಿ ನದಿಯಂತೆ ತುಂಗಭದ್ರಾ ನದಿಯು ಹರಿಯುತ್ತಿದೆ. ಅದು ಪಶ್ಚಿಮದ ಕಡೆಗೆ ಹರಿಯುತ್ತಿದ್ದು ಅದರಲ್ಲಿ ಕೆಸರಿನ ಹೆಸರೇ ಇಲ್ಲ. ಚಂದನೈಸ್ತಿಲಕೈ ಸಾಲೈಸ್ತಮಾಲೈರತಿಮುಕ್ತಕೈಃ ಪದ್ಮಕೈ ಸರಳೈಶ್ಚೈವ ಅಶೋಕೈಶ್ಚೈವ ಶೋಭಿತಾಂ. ಚಂದನ, ತಿಲಕ, ಸಾಲ, ತಮಾಲ, ಹೊಂಗೆ ಮರಗಳಿಂದ, ಅಶೋಕ ಮೊದಲಾದ ನಾನಾ ಪ್ರಕಾರದ ವೃಕ್ಷಗಳಿಂದ ಆ ನದಿಯು ಹೇಗೆ ಶೋಭಿಸುತ್ತಿದೆ ನೋಡು. ವಾನೀರೈಸ್ತಿಮಿದೈಶ್ಚೈವ ಬಕುಲೈಃ ಕೇತಕೈರಪಿ ಹಿಂತಾಲೈಸ್ತಿನಿಶೈರ್ನಿಪ್ಯೈ ಶ್ವೇತಸ್ಯೈ ಕೃತಮಾಲಕೈಃ ಧೀರಜೈಃ ಶೋಭಿತಾ ಭಾತಿ ನಾನಾ ರೂಪೈಸ್ತತಃ ವಸನಾಭರಣೋಪೇತ ಪ್ರಮದೇವಾಭ್ಯಲಂಕೃತ. ಎರಡು ತೀರಗಳಲ್ಲಿ ನಿರುವಂಜಿ ಚಳ್ಳೆ ಗಿಡಗಳಿಂದಲೂ ಬೆತ್ತ, ಕೇದಗೆ, ಹಿಂತಾಲ, ನೀಪ, ಬಿದಿರು, ಕೃತಮಾಲ ಮೊದಲಾದ ಬಗೆ ಬಗೆಯ ವೃಕ್ಷಗಳಿಂದ ಸುಶೋಭಿತವಾದ ಈ ನದಿಯು ವಸ್ತ್ರಾಭೂಷಣಗಳಿಂದ ಅಲಂಕೃತಳಾದ ಶೃಂಗಾರ ಸಜ್ಜಿತ ಯುವತಿಯಂತೆ ಅನಿಸುತ್ತಿದೆ. ಶತಶಃ
ಪಕ್ಷಿ ಸಂಘೈಶ್ಚ ನಾನಾನಾದ ವಿನಾದಿತ ಏಕೈಕಮನುರಕ್ತೈಶ್ಚ ಚಕ್ರವಾಕೈರಲಂಕೃತ. ಸಾವಿರಾರು ಪಕ್ಷಿ ಸಮೂಹಗಳಿಂದ ಕೂಡಿದ ಈ ನದಿಯು ಅವುಗಳ ನಾನಾ ರೀತಿಯ ಕಲರವಗಳಿಂದ ನಿನಾದಿಸುತ್ತಿದೆ. ಪರಸ್ಪರ ಅನುರಕ್ತ ಚಕ್ರವಾಕಗಳು ಈ ಸರಿತೆಯ ಶೋಭೆಯನ್ನು ಹೆಚ್ಚಿಸಿವೆ. ಪುಲಿನೈರತಿರಮ್ಯೈಶ್ಚ ಹಂಸ ಸಾರಸ ಸೇವಿತಾ ಪ್ರಹಸಂತ್ಯೇವ ಭಾತ್ಯೇಷ ನಾರೀ ರತ್ನ ಸಮನ್ವಿತ. ಅತ್ಯಂತ ರಮಣೀಯ ದಡಗಳಿಂದ ಅಲಂಕೃತ, ನಾನಾ ಪ್ರಕಾರದ ರತ್ನಗಳಿಂದ ಸಂಪನ್ನ ಹಾಗೂ ಹಂಸ ಸಾರಸಗಳಿಂದ ಸೇವಿತ ಈ ನದಿಯು ನಗುತ್ತಿರುವಂತೆ ಅನಿಸುತ್ತಿದೆ. ಕ್ವಚಿನ್ನೀಲೋತ್ಪಲೈಶ್ಚನ್ನಾ ಭಾತಿ ರಕ್ತೋತ್ಪಲೈ ಕ್ವಚಿತ್ ಕ್ವಚಿದಾ ಭಾತಿ ಶುಕ್ಲೈಶ್ಚ ದಿವ್ಯೈ ಕುಮುದ ಕುಡ್ಮಲೈಃ. ಕೆಲವೆಡೆ ಇದು ನೀಲ ಕಮಲಗಳಿಂದ ಮುಚ್ಚಿದ್ದರೆ ಕೆಲವೆಡೆ ಕೆಂಪು ಕಮಲಗಳಿಂದ ಶೋಭಿಸುತ್ತಿದೆ. ಕೆಲವೆಡೆ ಬಿಳಿಯ ಹಾಗೂ ದಿವ್ಯ ಕುಮುದ ಮೊಗ್ಗುಗಳಿಂದ ಶೋಭಿಸುತ್ತಿದೆ. ಪಾರಿಪ್ಲವಶತೈರ್ಜುಷ್ಟ ಬರ್ಹಿ ಕ್ರೌಂಚ ವಿನಾದಿತ ರಮಣೀಯ ನದಿ ಸೌಮ್ಯ ಮುನಿ ಸಂಘ ನಿಷೇವಿತ. ನೂರಾರು ಜಲ ಪಕ್ಷಿಗಳಿಂದ ಸೇವಿತ ಹಾಗೂ ನವಿಲು ಕ್ರೌಂಚಗಳ ಕಲರವಗಳಿಂದ ಹರಿಯುವ ಈ ಸೌಮ್ಯ ನದಿಯು ಬಹಳ ರಮಣೀಯವಾಗಿ ಕಂಡುಬರುತ್ತದೆ. ಮುನಿಗಳ ಸಮುದಾಯ ಈ ಜಲವನ್ನು ಸೇವಿಸುತ್ತಿದ್ದಾರೆ. ಪಶ್ಯ ಚಂದನ ವೃಕ್ಷಾಣಾಂ ಪಂಕ್ತಿ ಸುರಚಿರಾ ಇವ ಕಕುಭಾನಾಂಚ ದೃಶ್ಯಂತೆ ಮನಸೈವೋದಿತಾ ಸಮಂ. ಅದು ನೋಡು, ಅರ್ಜುನ ಮತ್ತು ಚಂದನ ವೃಕ್ಷಗಳ ಪಂಕ್ತಿಗಳು ಎಷ್ಟು ಸುಂದರವಾಗಿ ಕಾಣುತ್ತವೆ. ಇದು ಮನಸ್ಸಿನ ಸಂಕಲ್ಪದೊಂದಿಗೆ ಪ್ರಕಟಲಾಗಿರುವಳು. ಅಹೋ ಸುರಮಣೀಯೋಯಂ ದೇಶ ಶತ್ರು ನಿಷೂದನ ದೃಢಂ ರಂಸ್ಯಾವ ಸೌಮಿತ್ರೇ ಸಾಧ್ವರ್ಥ ನಿವಸಾವಹೇ. ಶತ್ರುಸೂದನ, ಸುಮಿತ್ರಾ ಕುಮಾರ, ಈ ಸ್ಥಳವು ಅತ್ಯಂತ ರಮಣೀಯ ಮತ್ತು ಅದ್ಭುತವಾಗಿದೆ. ಇಲ್ಲಿ ನಮ್ಮ ಮನಸ್ಸು ಬಹಳ ರಮಿಸಿತು. ಆದ್ದರಿಂದ ಇಲ್ಲೇ ಇರುವುದು ಸರಿಯಾಗಬಹುದು. ಇತಶ್ಚನಾತಿ ದೂರೇ ಸಾ ಕಿಷ್ಕಿಂಧಾ ಚಿತ್ರಕಾನನ ಸುಗ್ರೀವಸ್ಯ ಪುರೀ ರಮ್ಯಾ ಭವಿಷ್ಯತಿ ನೃಪಾತ್ಮಜ. ರಾಜಕುಮಾರ, ವಿಚಿತ್ರ ಕಾನನಗಳಿಂದ ಸುಶೋಭಿತವಾದ ಸುಗ್ರೀವನ ರಮಣೀಯ ಕಿಷ್ಕಿಂಧೆಯು ಇಲ್ಲಿಂದ ದೂರವಿಲ್ಲ. ಗೀತವಾದಿತ್ರ ನಿರ್ಘೋಷ ಶ್ರೂಯತೆ ಜಯತಾಂಬರ ನದತಾಂ ವಾನರಾಣಾಂಚ ಮೃದಂಗಾಡಂಬರೈ ಸಹ. ವಿಜಯೀ ವೀರರಲ್ಲಿ ಶ್ರೇಷ್ಠ ಲಕ್ಷ್ಮಣ ಮೃದಂಗದ ಮಧುರ ಧ್ವನಿಯೊಂದಿಗೆ ಗರ್ಜಿಸುತ್ತಿರುವ ವಾನರರ ಗೀತೆ ಮತ್ತು ವಾದ್ಯಗಳ ಗಂಭೀರ ಘೋಷವು ಇಲ್ಲಿಂದ ಕೇಳಿಬರುತ್ತದೆ. ಲಬ್ಧ್ವಾ ಭಾರ್ಯಾಂ ಕಪಿವರಃ ಪ್ರಾಪ್ಯ ರಾಜ್ಯಂ ಸುಹೃದ್ವ್ರತಃ ಧ್ರುವಂ ನಂದತಿ ಸುಗ್ರೀವಃ ಸಂಪ್ರಾಪ್ಯ ಮಹತೀಂ ಶ್ರಿಯಂ. ಕಪಿಶ್ರೇಷ್ಠ ಸುಗ್ರೀವನು ತನ್ನ ಪತ್ನಿಯನ್ನು ಪಡೆದು ರಾಜ್ಯವನ್ನು ಹಸ್ತಗತ ಮಾಡಿಕೊಂಡು ಭಾರೀ ಲಕ್ಷ್ಮಿಯ ಮೇಲೆ ಅಧಿಕಾರ ಪಡೆದು ನಿಶ್ಚಯವಾಗಿ ಸುಹೃದರೊಂದಿಗೆ ಆನಂದೋತ್ಸವವನ್ನು ಆಚರಿಸಬಹುದು. ಇತ್ಯುಕ್ತ್ವಾನ್ಯವಸಸ್ತತ್ರ ರಾಘವಃ ಸಹ ಲಕ್ಷ್ಮಣಃ ಬಹುದೃಶ್ಯಧರೀ ಕುಂಜೇ ತಸ್ಮಿನ್ ಪ್ರಸ್ರವಣೇ ಗಿರೌ. ಹೀಗೆ ಹೇಳಿ ಶ್ರೀರಾಮಚಂದ್ರನು ಲಕ್ಷ್ಮಣನೊಂದಿಗೆ ಅನೇಕ ಕಂದಕಗಳಿಂದ ಕುಂಜಗಳಿಂದ ಕೂಡಿದ ಆ ಪ್ರಸ್ರವಣ ಪರ್ವತದ ಮೇಲೆ ವಾಸಿಸತೊಡಗಿದನು. ಸುಸುಖೇ ಹಿ ಬಹುದ್ರವ್ಯೇ ತಸ್ಮನ್ ಹಿ ಧರಣೀಧರೆ ವಸತಸ್ತಸ್ಯ ರಾಮಸ್ಯ ರತಿರಲ್ಪಾಪಿ ನಾಭವತ್ ಹೃತಾಂ ಹಿ ಭಾರ್ಯಾಂ ಸ್ಮರತಃ ಪ್ರಾಣೇಭ್ಯೋಪಿ ಗರೀಯಸಿ. ಆ ಪರ್ವತದಲ್ಲಿ ಪರಮ ಸುಖಪ್ರದವಾದ ಅನೇಕ ಫಲ ಮೂಲ ಮೊದಲಾದ ಅವಶ್ಯಕ ಪದಾರ್ಥಗಳಿದ್ದರು. ರಾಕ್ಷಸನಿಂದ ಕದ್ದುಕೊಂಡು ಹೋದ ಪ್ರಾಣಕ್ಕಿಂತ ಮಿಗಿಲಾದ ಆದರಣೀಯ ಸೀತೆಯನ್ನು ಸ್ಮರಿಸುತ್ತಾ ಭಗವಾನ್ ಶ್ರೀರಾಮನಿಗೆ ಅಲ್ಲಿ ಸ್ವಲ್ಪವೂ ಸುಖ ಸಿಗುತ್ತಿರಲಿಲ್ಲ. ಉದಯಾಭ್ಯುದಿತಂ ದೃಷ್ಟ್ವಾ ಶಶಾಂಕಂ ಚ ವಿಶೇಷತಃ
ಆವಿವೇಶನ ತಂ ನಿದ್ರಾ ನಿಶಾಸು ಶಯನಂ ಗತಂ. ವಿಶೇಷವಾಗಿ ಉದಯಾಚಲದಲ್ಲಿ ಉದಯಿಸಿದ ಚಂದ್ರನನ್ನು ದರ್ಶಿಸುತ್ತಾ ರಾತ್ರಿಯಲ್ಲಿ ಶಯ್ಯೆಯಲ್ಲಿ ಮಲಗಿದರೂ ಅವನಿಗೆ ನಿದ್ದೆ ಬರುತ್ತಿರಲಿಲ್ಲ. ತತ್ಸಮುತ್ಥೇನ ಶೋಕೇನ ಬಾಷ್ಪೋಪಹತ ಚೇತನಂ ತಂ ಶೋಚಮಾನಂ ಕಾಕುಸ್ಥಂ ನಿತ್ಯಂ ಶೋಕಪರಾಯಣಂ ತುಲ್ಯಭೃಕ್ಕೋ ಬ್ರವೀದ್ ಭ್ರಾತಾ ಲಕ್ಷ್ಮಣೋನುನಯಂ ವಚಃ. ಸೀತೆಯ ವಿಯೋಗ ಜನಿತ ಶೋಕದಿಂದ ಕಂಬನಿ ಹರಿಸುತ್ತಾ ಅವನು ನಿಶ್ಚೇಷ್ಟಿತನಂತಾಗಿದ್ದನು. ಶ್ರೀರಾಮನು ನಿರಂತರ ಶೋಕಮಗ್ನನಾಗಿ ಚಿಂತಿಸುತ್ತಿರುವುದನ್ನು ನೋಡಿ ಅವನ ದುಃಖದಲ್ಲಿ ಸಮಾನವಾಗಿ ಭಾಗಿಯಾದ ಲಕ್ಷ್ಮಣನು ಅವನಲ್ಲಿ ವಿನಯಪೂರ್ವಕವಾಗಿ ಹೇಳಿದನು. ಅಲಂ ವೀರವೃಥಾಂ ಗತ್ವಾ ನತ್ವಂ ಶೋಚಿತುಮರ್ಹಸಿ ಶೋಚತೋ ಹ್ಯವಸೀದಂತಿ ಸರ್ವಾರ್ಥಾ ವಿದಿತಂ ಹಿತೆ. ವೀರನೇ, ಹೀಗೆ ವ್ಯಥಿತನಾಗುವುದರಿಂದ ಯಾವುದೇ ಲಾಭವಿಲ್ಲ. ಆದ್ದರಿಂದ ನೀನು ಶೋಕಿಸಬಾರದು. ಏಕೆಂದರೆ ಶೋಕಿಸುವ ಪುರುಷನ ಎಲ್ಲ ಮನೋರಥಗಳು ನಾಶವಾಗುವವು. ಇದು ನಿನಗೆ ತಿಳಿದೇ ಇದೆ. ಭವಾನ್ ಕ್ರಿಯಪರೋ ಲೋಕೆ ಭವಾನ್ ದೇವಪರಾಯಣಃ ಆಸ್ತಿಕೋ ಧರ್ಮಶೀಲ ವ್ಯವಸಾಯೀ ಚ ರಾಘವ. ರಘುನಂದನ, ನೀನು ಜಗತ್ತಿನಲ್ಲಿ ಕರ್ಮಠ ವೀರನಾಗಿದ್ದು ದೇವತೆಗಳನ್ನು ಆದರಿಸುವವನಾಗಿರುವೆ. ಆಸ್ತಿಕ, ಧರ್ಮಾತ್ಮ ಮತ್ತು ಉದ್ಯೋಗಿಯಾಗಿರುವೆ. ನಕ್ಷ್ಯವ್ಯವಸಿತ ಶತ್ರುಂ ರಾಕ್ಷಸಂ ತಂ ವಿಶೇಷತಃ ಸಮರ್ಥಸ್ತ್ವಂ ರಣೇ ಹಂತುಂ ವಿಕ್ರಮೇ ಚಿಹ್ವಕಾರಿಣಂ. ನೀನು ಶೋಕದಿಂದ ಉದ್ಯೋಗವನ್ನು ಬಿಟ್ಟು ಕುಳಿತುಕೊಂಡರೆ ಪರಾಕ್ರಮದ ಸ್ಥಾನ ಸ್ವರೂಪವಾದ ಸಮರಾಂಗಣದಲ್ಲಿ ಕುಟಿಲ ಕರ್ಮ ಮಾಡುವ ಶತ್ರುವನ್ನು, ವಿಶೇಷವಾಗಿ ರಾಕ್ಷಸರನ್ನು ವಧಿಸಲು ಅಸಮರ್ಥನಾಗುವೆ. ಸಮುನ್ಮೂಲಯ ಶೋಕಂ ತ್ವಂ ವ್ಯವಸಾಯಂ ಸ್ಥಿರಂ ಕುರು ತತಃ ಸಪರಿವಾರಂ ತಂ ರಾಕ್ಷಸಂ ಹಂತುಮರ್ಹಸಿ. ಆದ್ದರಿಂದ ನೀನು ನಿನ್ನ ಶೋಕದ ಬೇರನ್ನೇ ಕಿತ್ತು ಬಿಸಾಡು ಹಾಗೂ ಉದ್ಯೋಗದ ವಿಚಾರವನ್ನು ಸ್ಥಿರಗೊಳಿಸು. ಆಗಲೇ ನೀನು ಪರಿವಾರ ಸಹಿತ ಆ ರಾಕ್ಷಸರನ್ನು ವಿನಾಶ ಮಾಡಬಲ್ಲೆ. ಪೃಥಿವೀಮಪಿ ಕಾಕುಸ್ಥಸಾಗರಮನಾಚಲಾಂ ಪರಿವರ್ತಯಿತುಂ ಶಕ್ತಃ ಕಿಂ ಪುನಸ್ತಂ ಹಿ ರಾವಣಂ. ಕಾಕುಸ್ಥನೆ, ನೀನಾದರೂ ಸಮುದ್ರ, ವನ, ಪರ್ವತ ಸಹಿತ ಇಡೀ ಪೃಥಿವಿಯನ್ನು ಬುಡಮೇಲಾಗಿಸಬಲ್ಲೆ. ಹಾಗಿರುವಾಗ ಆ ರಾವಣನನ್ನು ಸಂಹರಿಸುವುದು ಯಾವ ದೊಡ್ಡ ಮಾತಾಗಿದೆ. ಶರತ್ಕಾಲಂ ಪ್ರತೀಕ್ಷಸ್ವ ಪ್ರಾವೃತ್ಕಾಲೋ ಯಮಾಗತಃ ಸರಾಷ್ಟ್ರಂ ಸಗಣಂ ರಾವಣಂ ತ್ವಂ ವಧಿಷ್ಯಸಿ. ಈಗ ವರ್ಷಾಕಾಲ ಬಂದಿದೆ. ಇನ್ನು ಶರದ್ ಋತುವನ್ನು ಪ್ರತೀಕ್ಷೆ ಮಾಡು. ಮತ್ತೆ ರಾಜ್ಯ ಮತ್ತು ಸೈನ್ಯ ಸಹಿತ ರಾವಣನ ವಧೆ ಮಾಡು. ಅಹಂ ತು ಖಲು ತೇ ವೀರ್ಯಂ ಪ್ರಸುಪ್ತಂ ಪ್ರತಿಬೋಧಯೇ ದೀಪ್ತೈರಾಹುತಿಭಿಶ್ಮಾಲೆ ಭಸ್ಮಚ್ಚನ್ನಮಿವಾನಲಂ. ಭೂಮಿಯಲ್ಲಿ ಅಡಗಿದ್ದ ಅಗ್ನಿಯನ್ನು ಹವನ ಕಾಲದಲ್ಲಿ ಆಹುತಿಗಳ ಮೂಲಕ ಪ್ರಜ್ವಲಿಸಗೊಳಿಸಿದಂತೆಯೇ ಮಲಗಿರುವ ನಿನ್ನ ಪರಾಕ್ರಮವನ್ನು ನಾನು ಎಬ್ಬಿಸುತ್ತಿದ್ದೇನೆ. ಮರೆತು ಹೋದ ವಿಕ್ರಮವನ್ನು ಜ್ಞಾಪಿಸುತ್ತಿದ್ದೇನೆ. ಲಕ್ಷ್ಮಣಸ್ಯ ತು ತದ್ವಾಕ್ಯಂ ಪ್ರತಿಪೂಜ್ಯ ಹಿತಂ ಶುಭಂ ರಾಘವ ಸುಹೃದಂ ಸ್ನಿಗ್ಧಮಿದಂ ವಚನಮಬ್ರವೀತ್. ಲಕ್ಷ್ಮಣನ ಈ ಶುಭ ಹಾಗೂ ಹಿತಕರ ಮಾತನ್ನು ಗೌರವಿಸುತ್ತಾ ಶ್ರೀ ರಘುನಾಥನು ತನ್ನ ಸ್ನೇಹಿ ಸುಹೃತ್ ಸುಮಿತ್ರಾ ಕುಮಾರನಲ್ಲಿ ಈ ಪ್ರಕಾರವಾಗಿ ಹೇಳಿದನು. ವಾಚ್ಯಂ ಯದನು ರಕ್ತೇನ ಸ್ನಿಗ್ಧೇನ ಚ ಹಿತೇನ ಚ ಸತ್ಯ ವಿಕ್ರಮಯುಕ್ತೇನ ತದುಕ್ತಂ ಲಕ್ಷ್ಮಣತ್ವಯ. ಲಕ್ಷ್ಮಣನೇ, ಅನುರಾಗಿ, ಸ್ನೇಹಿ, ಹಿತೈಷಿ ಮತ್ತು ಸತ್ಯ ಪರಾಕ್ರಮಿ ವೀರನು ಹೇಗೆ ಮಾತನಾಡಬೇಕು ಹಾಗೆಯೇ ನೀನು ಹೇಳಿರುವೆ. ಏಷ ಶೋಕ ಪರಿತ್ಯಕ್ತ ಸರ್ವಕಾರ್ಯಾವಸಾಧಕಃ ವಿಕ್ರಮೇಶ್ವಪತಿಹತಂ ತೇಜ ಪ್ರೋತ್ಸಾಹಯಾಮ್ಯಹಂ. ಎಲ್ಲ ರೀತಿಯ ಕಾರ್ಯವನ್ನು ಕೆಡಿಸುವ ಶೋಕವನ್ನು ನಾನು ತ್ಯಜಿಸಿಬಿಟ್ಟೆ. ನೋಡು,
ಈಗ ನಾನು ಪರಾಕ್ರಮ ವಿಷಯಕ ದುರ್ಧರ್ಷ ತೇಜವನ್ನು ಪ್ರೋತ್ಸಾಹಿಸುತ್ತಿದ್ದೇನೆ, ಅಂದರೆ ಅದನ್ನು ಹೆಚ್ಚಿಸುತ್ತಿದ್ದೇನೆ. ಶರತ್ಕಾಲಂ ಪ್ರತೀಕ್ಷಿಷ್ಯೆ ಸ್ಥಿತೋಸ್ಮಿ ವಚನೆ ತವ ಸುಗ್ರೀವಸ್ಯ ನದೀನಾಂಚ ಪ್ರಸಾದಮನುಪಾಲಯನ್. ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ಸುಗ್ರೀವನು ಪ್ರಸನ್ನನಾಗಿ ಸಹಾಯ ಮಾಡುವ ಮತ್ತು ನದಿಗಳ ನೀರು ಸ್ವಚ್ಛವಾಗುವ ದಾರಿ ನೋಡುತ್ತಾ ನಾನು ಶರತ್ಕಾಲವನ್ನು ಪ್ರತೀಕ್ಷಿಸುತ್ತಿದ್ದೇನೆ. ಉಪಕಾರೇಣ ವೀರಸ್ತು ಪ್ರತಿಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತೋ ಹಂತಿ ಸತ್ವತಾಂ ಮನಃ. ಯಾರದಾದರೂ ಉಪಕಾರದಿಂದ ಉಪಕೃತನಾದ ಮನುಷ್ಯನು ಪ್ರತ್ಯುಪಕಾರ ಮಾಡಿ ಅದನ್ನು ಅವಶ್ಯವಾಗಿ ತೀರಿಸುತ್ತಾನೆ. ಆದರೆ ಯಾವುದೇ ಉಪಕಾರವನ್ನು ಮನ್ನಿಸದೆ ಮರೆತು ಪ್ರತ್ಯುಪಕಾರದಿಂದ ಹಿಂದೆಗೆಯುವವನು ಶಕ್ತಿಶಾಲಿ ಶ್ರೇಷ್ಠ ಪುರುಷನ ಮನಸ್ಸಿಗೆ ನೋವುಂಟು ಮಾಡುತ್ತಾನೆ. ತದೇವ ಮುಕ್ತ ಪ್ರಣಿಧಾಯ ಲಕ್ಷ್ಮಣ ಕೃತಾಂಜಲಿಸ್ತತ್ ಪ್ರತಿಪೂಜ್ಯ ಭಾಷಿತಂ ಉವಾಚ ರಾಮಂ ಸ್ವಭಿರಾಮ ದರ್ಶನಂ ಪ್ರದರ್ಶಯನ್ ದರ್ಶನಮಾತ್ಮನ ಶುಭಂ. ಶ್ರೀರಾಮನ ಆ ಮಾತನ್ನು ಯುಕ್ತಿಯುಕ್ತವೆಂದು ತಿಳಿದು ಲಕ್ಷ್ಮಣನು ಬಾರಿ ಬಾರಿಗೂ ಪ್ರಶಂಸಿಸುತ್ತಾ ಎರಡೂ ಕೈಮುಗಿದು ತನ್ನ ಶುಭ ದೃಷ್ಟಿಯ ಪರಿಚಯ ಕೊಡುತ್ತಾ ಅವನು ನಯನಾಭಿರಾಮ ಶ್ರೀರಾಮನಲ್ಲಿ ಇಂತೆಂದನು. ಯಥೋಕ್ತಮೇತತ್ ತವ ಸರ್ಪಮೀಪ್ಸಿತಂ ತವ ಸರ್ವಮೀಪ್ಸಿತಂ ನರೇಂದ್ರ ಕರ್ತ ನ ಚಿರಾತ್ತು ವಾನರಃ ಶರತ್ ಪ್ರತೀಕ್ಷ ಕ್ಷಮತಾಮಿಮಂ ಭವಾನ್ ಜಲಪ್ರಪಾತಂ ರಿಪು ನಿಗ್ರಹೇ ಧೃತಃ. ನರೇಶ್ವರನೇ, ನೀನು ಹೇಳಿದಂತೆ ವಾನರರಾಜ ಸುಗ್ರೀವನು ನಿನ್ನ ಎಲ್ಲ ಮನೋರಥಗಳನ್ನು ಸಿದ್ಧಗೊಳಿಸುವನು. ಆದ್ದರಿಂದ ನೀನು ಶತ್ರುವನ್ನು ಸಂಹಾರ ಮಾಡಲು ದೃಢ ನಿಶ್ಚಯಿಸಲು ಶರತ್ಕಾಲವನ್ನು ಪ್ರತೀಕ್ಷೆ ಮಾಡುತ್ತಿರು. ಹಾಗೂ ಈ ವರ್ಷಾಕಾಲದ ವಿಳಂಬವನ್ನು ಸಹಿಸು. ನಿಯಮ್ಯ ಕೋಪಂ ಪ್ರತಿಪಾಲ್ಯತಾಂ ಶರತ್ ತಮಸ್ವಮಾಸಾಂಶ್ಚತುರೋ ಮಯಾ ಸಹ ವಸಾಚಲೇಸ್ಮಿನ್ ಮೃಗರಾಜ ಸೇವಿತೆ ಸಂವರ್ತಯನ್ ಶತ್ರುವಧೇ ಸಮರ್ಥಃ. ಕ್ರೋಧವನ್ನು ಹತೋಟಿಯಲ್ಲಿಟ್ಟು ಶರತ್ಕಾಲದ ದಾರಿ ನೋಡುತ್ತಾ ಇರು. ಮಳೆಗಾಲದ 4 ತಿಂಗಳುಗಳವರೆಗೆ ಅದರ ಕಷ್ಟವನ್ನು ಸಹಿಸು. ಶತ್ರು ವಧೆಯಲ್ಲಿ ಸಮರ್ಥನಾಗಿದ್ದರೂ ಈ ಮಳೆಗಾಲವನ್ನು ಕಳೆಯುತ್ತಾ ನನ್ನೊಂದಿಗೆ ಈ ಸಿಂಹ ಸೇವಿತ ಪರ್ವತದ ಮೇಲೆ ನಿವಾಸ ಮಾಡು. ಇಲ್ಲಿಗೆ ಶ್ರೀಮದ್ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 27ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.